ಆತ್ಮೀಯ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಹಾಗೂ ಚಿತ್ರನಟ ದರ್ಶನ್ ಅಭಿಮಾನಿಗಳಿಗೆ ಸಂಜೆಯ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ, ಇತ್ತೀಚೆಗೆ ದರ್ಶನ್ ಕೊಲೆ ಕೇಸ್ನಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಯಾರು ತನಿಖಾಧಿಕಾರಿ ಇದ್ದಾರೋ ಅದೇ ತನಿಖಾಧಿಕಾರಿಗಳು ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಒಬ್ಬ ಚಿತ್ರನಟ ಇವತ್ತು ಸುಮಾರು ತಿಂಗಳುಗಳಿಂದ ಜೈಲಲ್ಲಿ ಇರುವಂತಹ ಪರಿಸ್ಥಿತಿಗೆ ತಂದಿದ್ದಾರೆ. ಅದರ ಹಿಂದೆ ಯಾವುದೇ ಉದ್ದೇಶ ಇರಬಹುದು, ಆದ್ರೆ ತನಿಖಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಒಬ್ಬ ನಾಯಕ ನಟನನ್ನ ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇದರ ಬಗ್ಗೆ ಇವತ್ತು ಅನೇಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದಂತಹ ಏನಿವತ್ತು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಇರ್ಬೋದು, ಎಸಿಪಿ ಚಂದನ್ ಕುಮಾರ್ ಇರ್ಬೋದು, ಇವುಗಳು ಕೂಡಲೇ ಅಮಾನತಾಗಬೇಕು. ಯಾಕಂದ್ರೆ ಇವತ್ತು ರಕ್ಷಣೆ ನೀಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಅಥವಾ ಉದ್ದೇಶಪೂರ್ವಕವಾಗಿ ಹೋರಾಟಗಾರರ ಮೇಲೆ ಇರ್ಬೋದು, ಹೆಸರು ಮಾಡಿರ್ತಕ್ಕಂತಹ ನಟರುಗಳ ವಿರುದ್ಧವಿರ್ಬೋದು, ರಾಜಕಾರಣಿಗಳ ವಿರುದ್ಧವಿರ್ಬೋದು, ಇವತ್ತು ಅವರು ಯಾವುದೇ ಒಂದು ತನಿಖೆಯನ್ನ ಮಾಡದೆ ಮನಸ್ಸು ಇಚ್ಛೆ ಅಥವಾ ಅವರಿಗೆ ಏನೋ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂತಹ ಏನಾದರೂ ಪ್ರಶಸ್ತಿಗಳು ಸಿಗ್ತವೆ ಎಂಬಂತಹ ಉದ್ದೇಶದಿಂದ ಇವತ್ತು ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಒಂದು ದಾಖಲೆಗಳನ್ನ ನ್ಯಾಯಾಲಯಕ್ಕೆ ನೀಡುವಂಥದ್ದು. ಇದರ ವಿರುದ್ಧ ಏನಿವತ್ತು ತನಿಖೆಯಲ್ಲಿ ಇವತ್ತು ವಕೀಲರುಗಳು ಇವತ್ತು ವಾದವನ್ನ ಮಾಡ್ತಾ ಆ ತನಿಖಾಧಿಕಾರಿಗಳ ವಿರುದ್ಧ ಒಂದು ಎಫ್ಐಆರ್ ದೂರನ್ನ ದಾಖಲಿಸಿದ್ದಾರೆ. ಕೂಡಲೇ ಇವತ್ತು ಚಂದನ್ ಕುಮಾರ್ ಸಹ ಇತ್ತೀಚೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಲೋಕಾಯುಕ್ತ ಬೆಲೆಗೆ ಸಿಕ್ಕಿದಾಗ 20 ಲಕ್ಷ ಲಂಚದ ಒಂದು ಆರೋಪದಲ್ಲಿ ಚಂದನ್ ಕುಮಾರ್ ಹೆಸರು ಸಹ ಇತ್ತು. ಕೂಡಲೇ ಯಾವುದೇ ಒಬ್ಬ ಅಧಿಕಾರಿ ಆರೋಪ